ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಸಿಕ್ಸರ್ ಸಿದ್ದು. ಮಂಗಳವಾರ ಸುಪ್ರೀಂ ಕೋರ್ಟ್ನಿಂದ ಐತಿಹಾಸಿಕ ತೀರ್ಮಾನ ಹೊರಬಂದಿದೆ. ಇನ್ನು ಮುಂದೆ ಮತಾಂತರಗೊಳ್ಳುವವರಿಗೆ SC/ST ಸಮುದಾಯಗಳಿಂದ ಸಿಗುವಂತಹ ಸವಲತ್ತುಗಳು ಸಿಗುವುದಿಲ್ಲವೆಂದು. ಮೊದಲು ಮತಾಂತರ ಎಂದರೇನು ಅಂತ ತಿಳ್ಕೊಂಡು ಬರೋಣ. ಮತಾಂತರವೆಂದರೆ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಸೇರ್ಪಡೆಯಾಗುವುದು, ನೀತಿ ನಿಯಮಗಳನ್ನು ಬದಲಾಯಿಸಿಕೊಳ್ಳುವುದು, ಸೇರ್ಪಡೆಯಾಗುವ ಧರ್ಮವನ್ನು ಅನುಸರಿಸುವುದು. ಸಿಂಪಲ್ ಆಗಿ ಹೇಳಬೇಕಂದ್ರೆ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಕನ್ವರ್ಟ್ ಆಗುವುದು ಎಂದರ್ಥ. ಇದನ್ನು ನಾವು ಮತಾಂತರ ಅಂತ ಕರಿತೀವಿ. ಮತಾಂತರಕ್ಕೆ ಕಾರಣಗಳು: ಮೊಟ್ಟ ಮೊದಲನೇ ಕಾರಣ ಹಣದ ಆಸೆ. ಮತಾಂತರಗೊಳ್ಳುವ ವ್ಯಕ್ತಿಗೆ ಮತಾಂತರ ಮಾಡಿಕೊಳ್ಳುವ ಧರ್ಮದವರು ಕೊಡುವರು. ಕಾರಣ ಇಷ್ಟೇ, ಅವರ ಧರ್ಮದ ಜನಸಂಖ್ಯೆಯನ್ನು ಹೆಚ್ಚಿಸಬೇಕಷ್ಟೇ. ಮತಾಂತರಗೊಳ್ಳುವವರಿಗೆ ಹಣದ ಅವಶ್ಯಕತೆ ಇದ್ದು ಹಣ ಬೇಕು ಅಷ್ಟೇ. ಮತಾಂತರಗೊಳ್ಳುವ ವ್ಯಕ್ತಿಗಳಿಗೆ ಹಣದ ಅವಶ್ಯಕತೆ ಏಕಿದೆ? ಏಕೆಂದರೆ ಅವರು ಬಡವರಾಗಿಯೇ ಇರ್ತಾರೆ. ಮೇಲೆತ್ತುವ ವ್ಯವಸ್ಥೆಯನ್ನು ಸರ್ಕಾರ ಮಾಡಿರುವುದಿಲ್ಲ. ಅವರಿಗೆ ಹಣದ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಅವರು ಮತಾಂತರಕ್ಕೆ ಮುಂದಾಗ್ತಾರೆ. ಆದರೆ ಅವರಿಗೆ ಅವಶ್ಯಕತೆಗೆ ತಕ್ಕಂತೆ ಅಭಿವೃದ್ಧಿಯನ್ನು ಮಾಡಿಲ್ಲ, ಅದಕ್ಕೆ ತಕ್ಕ ಪ್ರತಿಫಲವೂ ಸಿಕ್ಕಿಲ್ಲ. ಏನೋ ಕಷ್ಟದಲ್ಲಿದ್ದಾರೆಂದು ಹಣದ ಅವಶ್ಯಕತೆ ಇತ್ತು ಎಂದು ಮತಾಂತರ ಆದರೆ ಅಷ್ಟಕ್ಕೆಲ್ಲ ಸವಲತ್ತುಗಳನ್ನು ರದ್ದು ಮಾಡುವುದು ಸರಿಯೇ? ಮತಾಂತರವಾದುದು ತಪ್ಪೆಂದರೆ ನನ್ನ ಸ್ಥಿತಿಗೆ ಕಾರಣವಾದ ವ್ಯವಸ್ಥೆಯಲ್ಲಿಯೂ ಇದರ ಪಾಲಿದೆ. ಆದ್ದರಿಂದ ವ್ಯವಸ್ಥೆಗಳ ಮತ್ತು ತಪ್ಪಿತಸ್ಥರಿಗೂ ಶಿಕ್ಷೆಯಾಗಬೇಕು. ಮತಾಂತರ ಆಗಿರುವುದೇ ದುಡ್ಡಿಗಾಗಿ, ಈ ಧರ್ಮದ ನೀತಿ ನಿಯಮಗಳಿಗಲ್ಲ. ಅವರು ಕೊಡೋ 50,000 1,00,000 ರುಗಳನ್ನು ತೆಗೆದುಕೊಂಡು ನನ್ನ ಜೀವನ ಮಟ್ಟವನ್ನು ಸರಿಪಡಿಸಿಕೊಳ್ಳಬಹುದೇನೋ ಎಂಬ ಆಸೆ ಅಷ್ಟೇ. ಸಣ್ಣದೊಂದು ಆಸೆ ನನ್ನದು. ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಏಕೆ? SC/STಗೆ ಮೀಸಲಿಟ್ಟ ಹಣವನ್ನು ನೀವು ಗ್ಯಾರಂಟಿಗಳಿಗೆ ಉಪಯೋಗಿಸಬಹುದು, ನಿಧಾನವಾಗಿ ಪಾವತಿಸಬಹುದು, ನಿಧಾನವಾಗಿ ಅಭಿವೃದ್ಧಿಪಡಿಸಬಹುದು. ನಿಮ್ಮ ಅವಶ್ಯಕತೆಗಳಿಗೆ ನೀವು ಬದಲಾಗಬಹುದು. ನಾವು ಮಾತ್ರ ಇದ್ದಾಗೆ ಇರಬೇಕು. ಇದ್ಯಾವ ಸೀಮೆ ನ್ಯಾಯ ರೀ? ಒಂದು ವೇಳೆ ಮತಾಂತರವು ಸಾಮಾಜಿಕ ಭದ್ರತೆ ಮತ್ತು ಅಸ್ಥಿರತೆಗಳಿಂದ ಬೇಸತ್ತು ಆಗಿದ್ದರೆ SC/STಗಳಲ್ಲಿನ ಸವಲತ್ತುಗಳನ್ನು ಪಡೆಯಬಾರದು ಎಂಬುದು ಸತ್ಯ. ಇದನ್ನು ಒಪ್ಪಿಕೊಂಡು ಜಾರಿಗೊಳಿಸೋಣ. ಆದರೆ ಹಣದ ಉದ್ದೇಶದಿಂದ ಮತಾಂತರವಾಗಿದ್ದರೆ ಅದು ಅವನ ತಪ್ಪಲ್ಲ, ವ್ಯವಸ್ಥೆಯ ತಪ್ಪು. 100% ಜನರಲ್ಲಿ 90% ಪಟ್ಟು ಜನ ಹಣಕ್ಕಾಗಿಯೇ ಮತಾಂತರವಾಗಿರುವುದು. ಉಳಿದ 10% ಜನರು ಮಾತ್ರ ಸಾಮಾಜಿಕ ನ್ಯಾಯ, ಭದ್ರತೆ, ಅಸ್ಥಿರತೆಗಳಿಂದ, ಕಿರುಕುಳಗಳಿಂದ ಬೇಸತ್ತು ಧರ್ಮ ಮತ್ತು ದೇವರನ್ನು ಅದಲು ಬದಲು ಮಾಡಿಕೊಂಡಿರುವರೇ ಹೊರತು ಆ ಧರ್ಮದ ಪ್ರೀತಿಯಿಂದಲ್ಲ. SC/ST ಅವರಿಗೂ ಸಾಮಾಜಿಕ ಭದ್ರತೆ, ಸಾಮಾಜಿಕ ನ್ಯಾಯ, ಅಸ್ಪೃಶ್ಯತೆಯಿಂದ ಮುಕ್ತಿ ಕೊಡಿ ನೋಡೋಣ. ಜಾತಿ ನಿಂದನೆ ಮಾಡಿ ಸಾಬೀತುಪಟ್ಟರೆ ಅವನಿಗೆ ಗಲ್ಲು ಶಿಕ್ಷೆ ಕೊಡಿ. ಅದು ನಿಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತಾ? ಒಂದು ಸಣ್ಣ ಕತೆ ಹೇಳ್ತೇನೆ, ಕೇಳ್ಕೊಂಡು ಬನ್ನಿ. ಒಂದು ಸರ್ಕಾರಿ ಶಾಲೆಯಲ್ಲಿ ಒಬ್ಬ ಚೆನ್ನಾಗಿ ಓದುತ್ತಿದ್ದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಗೆ ಸ್ನೇಹವಾಗುತ್ತೆ. ಸ್ನೇಹ ಪ್ರೀತಿಯಾಗುತ್ತೆ. ಶಿಕ್ಷಕರಿಗೆ ಇವರಿಬ್ಬರನ್ನು ಕಂಡರೆ ತುಂಬ ಇಷ್ಟಪಡುತ್ತಾರೆ ಓದುವ ವಿಚಾರದಲ್ಲಿ. ಇದು ಕೆಲ ತಿಂಗಳ ಕಾಲ ಮುಂದುವರಿಯಿತು. ದಿನ ಕಳೆದಂತೆ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೂ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಹೋಮ್ ಟೂರ್ ಮಾಡಿಸಿದರಂತೆ. ಆತ್ಮೀಯದಿಂದ ಮಾತನಾಡಿಸುತ್ತಿದ್ದ ಶಿಕ್ಷಕರು, ಮುಂದಿನ ದಿನಗಳಲ್ಲಿ ನಮ್ಮ ಮನೆಯಲ್ಲಿ ಸ್ಪೆಷಲ್ ಕ್ಲಾಸ್ ತೆಗೆದುಕೊಳ್ಳುತ್ತೇನೆ ಎಂದರಂತೆ ಶಿಕ್ಷಕರು. ಸ್ವಲ್ಪ ದಿನಗಳ ನಂತರ ಸರ್ಕಾರದಿಂದ ಒಂದು ಸುತ್ತೋಲೆ ಬಂದಿತಂತೆ. ಆ ಸುದ್ದಿಯನ್ನು ತಿಳಿಯುತ್ತಿದ್ದಂತೆ ಶಿಕ್ಷಕರು ತರಗತಿಯ ಮಕ್ಕಳನ್ನು 2 ವರ್ಗಗಳನ್ನಾಗಿ ಮಾಡಿದರು. ಇದರಿಂದ ಶಿಕ್ಷಕರ ಮನೆಯಲ್ಲಿ ನಡೆಯಬೇಕಾದ ಸ್ಪೆಷಲ್ ಕ್ಲಾಸ್ ಚಾಲನೆಯೇ ಆಗಲಿಲ್ಲ. ಮಧುರವಾಗಿ, ಸರಳವಾಗಿ, ಆಕರ್ಷಣೆಗಳಿಂದ ಮೂಡಿದ ವಿದ್ಯಾರ್ಥಿನಿಯ ಪ್ರೀತಿಯು ಮುರಿದು ಬಿದ್ದಿತ್ತು. ಸಹಪಾಠಿಗಳಿಂದ ದೂರವಾದ ಸ್ನೇಹಿತರು ಸಹಪಾಠಿಗಳಿಂದ ಬಯಲ್ಪಟ್ಟರು. ಸ್ನೇಹಿತರು, ಶಿಕ್ಷಕರು ಇನ್ಯಾವತ್ತೂ ಹೋಮ್ ಟೂರ್ ಹೋಗಲಿಲ್ಲ.
ಇದಕ್ಕೆ ಕಾರಣವಾದ ಅಂಶವಾದರೂ ಏನು? ಆ ದಿನ ಬಂದಂಥ ಸುತ್ತೋಲೆಯಲ್ಲಿ ಇದ್ದಂಥ ವಿಷಯವಾದರೂ ಏನು? ಮುಂದಿನ ದಿನಗಳಲ್ಲಿ ಹೈಯರ್ ಎಜುಕೇಷನ್ಗಳಿಗಾಗಿ ನಗರ ಪ್ರದೇಶಕ್ಕೆ ಹೋಗುವ ಪರಿಸ್ಥಿತಿ ಬಂತು. 5 ಜನರ ಸ್ನೇಹಿತರು ಸೇರಿ ಅಲ್ಲೇ ಒಂದು ನಗರದಲ್ಲಿ ಒಂದು ರೂಮ್ ಮಾಡಿದರು. ಓನರ್ ಮತ್ತು ವಿದ್ಯಾರ್ಥಿಗಳ ನಡುವೆ ಉತ್ತಮ ಬಾಂಧವ್ಯ ಮೂಡಿತ್ತು. ಹೀಗೆ ಸುಮಾರು ತಿಂಗಳುಗಳ ಕಾಲ ನಡೆದಿತ್ತು. ಓನರ್ ಮನೆಗೆ ಒಬ್ಬನ ಆಗಮನವಾಗಿತ್ತು. ಅವರು ವಿದ್ಯಾರ್ಥಿಗಳ ಊರಿನ ಪಕ್ಕದ ಊರಿನವನಾಗಿದ್ದನು. ಅವನ ಆಗಮನದಿಂದ ವಿದ್ಯಾರ್ಥಿಗಳನ್ನು ರೂಮಿನಿಂದ ಹೊರ ಹಾಕಲಾಗಿತ್ತು. ಅವನು ಹೇಳಿದ ವಿಷಯವೇನು? ಅವನು ಯಾರವನು? ಮುಂದೊಂದು ದಿನ ಅದೇ ಹುಡುಗ ಪೊಲೀಸ್ ಆಫೀಸರ್ ಆದ. ಪೋಸ್ಟಿಂಗ್ ಮಾಗಡಿ ರಸ್ತೆಗೆ ಆಗಿತ್ತು. 5 ವರ್ಷಗಳ ನಂತರ ಊರಿನ ಹಬ್ಬಕ್ಕೆಂದು ಊರಿನ ಕಡೆ ಹೊರಟ. ಟ್ರೈನ್ ಹಿಡಿದು ಬಸ್ ಹತ್ತಿದ. ಅವನ ಪಕ್ಕದಲ್ಲಿ ಒಂದು ಖಾಲಿ ಸೀಟ್ ಇತ್ತು. ಒಂದು ಲೇಡಿ ಬಂದು ಕುಳಿತಳು. ಕೊನೆಗೆ ಊರಿಗೆ ಬಂದ. 3ನೇ ದಿನ ಹಬ್ಬದ ಸಾಮಾನುಗಳನ್ನು ತರಲು ಬಸ್ಸಿನಲ್ಲಿ ಹೊರಟ. ತನ್ನ ಪಕ್ಕ ಖಾಲಿ ಸೀಟ್ ಇತ್ತು. ನಿನ್ನೆ ತನ್ನ ಪಕ್ಕ ಇದ್ದ ಸೀಟಿ ನೋಡಿ ತಾನೇ ಪಕ್ಕದಲ್ಲಿ ಕುಳಿತು ಪ್ರಯಾಣ ಮಾಡಿದ ಮಹಿಳೆ ಇಂದು ಸ್ವಲ್ಪ ದೂರ ಸರಿದಳು. ಯಾಕೆ ಎಂಬುದು ತಿಳಿಲಿಲ್ಲ. ಮಾರ್ಕೆಟ್ ಹತ್ತಿರ ಬಂದು ಬಸ್ ನಿಂತಿತ್ತು. ಬಸ್ನನ್ನು ಇಳಿದೆ. ಮಾರ್ಕೆಟ್ ಕಡೆಗೆ ನನ್ನ ಪ್ರಯಾಣ. ಹಬ್ಬದ ಲಿಸ್ಟ್ ತೆಗೆದು ಸಾಮಾನುಗಳನ್ನು ತೆಗೆಯುವುದರಲ್ಲಿ 2 ಗಂಟೆಯಾಗಿತ್ತು. ಹೊಟ್ಟೆ ಕವ ಕವ ಎನ್ನಲಾರಂಭಿಸಿತು. ಹೋಟೆಲ್ಗೆ ಊಟ ಮಾಡಲು ಹೋದೆ. ಆ ಊಟ ಮಾಡುವಾಗ ಹೋಟೆಲ್ನ ಸುತ್ತಮುತ್ತ ಕಣ್ಣು ಹಾಯಿಸಿದೆ. ಒಂದು ನಾಣ್ಯದ 2 ಮುಖದ ತಾಯಿ ಅಲ್ಲೇ ಪ್ಲೇಟ್ ತೊಳೆಯುತ್ತಿದ್ದಳು ಮತ್ತು ಕ್ಲೀನಿಂಗ್ ಸಹ ಮಾಡುತ್ತಿದ್ದಳು. ನಾನು ಕಾಫಿ ಕುಡಿದು ಅಲ್ಲಿಂದ ಹೊರಟೆ. ಊರಿನ ಕಡೆಗೆ ನನ್ನ ಪ್ರಯಾಣ. ಬಸ್ ಖಾಲಿ ಇತ್ತು. ನಾನು ಹೋಗಿ ಒಂದು ಸೀಟ್ ಹಿಡಿದು ಕುಳಿತೆ. ನನ್ನ ಪಕ್ಕ ಒಂದು ಸೀಟ್ ಖಾಲಿ ಇತ್ತು. ಆದರೆ ಯಾರೂ ಕುಳಿತುಕೊಳ್ಳುವ ಧೈರ್ಯ ಮಾಡಲಿಲ್ಲ. ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ನನ್ನ ಪಕ್ಕ ಕುಳಿತ. ಮಾತನಾಡುತ್ತಾ ಊರು ಬಂದಿದ್ದೆ ಗೊತ್ತಾಗಲಿಲ್ಲ. ಇಳಿದು ಮನೆ ಕಡೆ ಹೊರಟೆ. ಮುಂದೆ ಏನಾಯಿತೆಂಬುದನ್ನು ತಿಳಿಸ್ತೀನಿ. ಹಾಗೆ ನೋಡ್ತಾ ಇರಿ ಸಿಕ್ಸರ್ ಸಿದ್ದು 11 ಮಂಡ್ಯ ಯೂಟ್ಯೂಬ್ ಚಾನಲನ್ನು. 3 ದಿನಗಳ ನಂತರ ಕೆಲಸಕ್ಕೆ ಹೋದೆ. ಅಲ್ಲಿ ಒಂದು ಕೇಸ್ ಬಂತು. ಕೇಸಲ್ಲಿ ವ್ಯಕ್ತಿ ಬಂದು ನನ್ನನ್ನು ಕಾಲು ಹಿಡಿದು ಬೇಡಿಕೊಂಡ. ನನ್ನನ್ನು ಉಳಿಸಿ ಎಂದ.